ಸೊ ಒಂದ್ ಕಡೆ ಸರ್ ಸಿಎಂ ತಮ್ಮ ಹೇಳಿಕೆಯಿಂದ ಯೂ ಟರ್ನ್ ತಗೊಂಡ್ರು ಕೂಡ ಅವ್ರ ಸುತ್ತ ಇರುವಂತ ಸಚಿವರುಗಳೇ ಅವ್ರನ್ನ ಬಿಡ್ತಾ ಇಲ್ಲ ಅಂತ ಕಾಣುತ್ತೆ. ಈ ಘಟನೆಯಲ್ಲಿ ಮತ್ತೆ ಅವ್ರನ್ನ ಹೀಟ್ ಅಪ್ ಮಾಡ್ತಾ ಇದ್ದಾರೆ ಸರ್. ಖಂಡಿತ ಏನಾಗಿದೆ, ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟ ತಕ್ಷಣ ಅವರು ಭಾರಿ ವಿರೋಧ ವ್ಯಕ್ತ ಆಯಿತು. ಎಲ್ಲಿ ನನ್ನನ್ನ ಹಿಂದೂ ವಿರೋಧಿ ಪಟ್ಟ ಕಟ್ಬಿಡ್ತಾರೋ ಅನ್ನೋ ಕಾರಣಕ್ಕಾಗಿ ತಕ್ಷಣ ಅವರು ಯೂ ಟರ್ನ್ ಅನ್ನ ತಗೊಂಡು, ನಾನು ಯುದ್ಧ ಬೇಡ ಅಂದಿಲ್ಲಪ್ಪ, ಶಾಂತಿಯಿಂದ ತಾಳ್ಮೆಯಿಂದ ನಡ್ಕೊಳ್ಳಿ, ಎಲ್ಲವನ್ನು ಅಳೆದು ತೂಗಿ ಆಮೇಲೆ ಮಾಡಿ, ಅನಿವಾರ್ಯ ಇದ್ರೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಈ ಸಚಿವರುಗಳು ಬಾಯಿಗೆ ಬಂದಂಗೆ ಬಾಯನ್ನ ಹರಿಬಿಡ್ತಾ ಇದ್ದಾರೆ, ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಪಾಕಿಸ್ತಾನವನ್ನ ನೋಡಿ ಕಲ್ತ್ಕೊಳ್ಬೇಕಾಗುತ್ತೆ ನಮ್ಮ ರಾಜಕಾರಣಿಗಳು. ಕೇವಲ ವೋಟ್ ಬ್ಯಾಂಕ್ಗೋಸ್ಕರ, ವೋಟಿನ ರಾಜಕಾರಣಕ್ಕೋಸ್ಕರ ದೇಶವನ್ನ ಅಡು ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ದೇಶದ ಹಿತದೃಷ್ಟಿಯನ್ನ ಬಲಿಕೊಟ್ಟು ಈ ಎರಡೂ ಪಕ್ಷಗಳ ರಾಜಕಾರಣಿಗಳು ಒಗ್ಗಟ್ಟನ್ನ ಪ್ರದರ್ಶಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಇಂಥವರ ನಡೆಯನ್ನ ಕಂಡು ನಾಗರಿಕರು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ರಕ್ತ ಕುದಿತಾ ಇದೆ. ಏನಾದ್ರೂ ಮಾಡಿ ನಾವು ನಮ್ಮ ಈ ಸೈಡನ್ನ ತೀರ್ಸ್ಕೊಳ್ಬೇಕು, ಈ ನಮ್ಮ ಜನರು ಸತ್ತಿದ್ದಾರೆ ಅಂತಕ್ಕಂಥ ಇದಿದೆ. ಆದ್ರೆ ಇವರು ಒಂದು ಕಡೆ ಒಂದು ಪಕ್ಷ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ಇನ್ನೊಂದು ಪಕ್ಷ ಇನ್ನೊಂದು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು. ಅಂದ್ರೆ ಎರಡೂ ಪಕ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಿ ಯಾವ ಸಂದರ್ಭದಲ್ಲಿ ನಾವು ಒಗ್ಗಟ್ಟನ್ನ ಪ್ರದರ್ಶಿಸಬೇಕು, ಯಾವ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ವ್ಯವಧಾನವೂ ಸಹ ನಮ್ಮ ರಾಜಕಾರಣಿಗಳಿಗೆ ಇಲ್ಲದೆ ಇರತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಇರುತ್ತೆ. ಎಸ್, ಈಗ ಏನಾಗಿದೆ, ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬೆಂಬಲಕ್ಕೆ ಹಲವಾರು ರಾಷ್ಟ್ರಗಳು ನಿಂತಿವೆ. ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅಂತಕ್ಕಂಥ ವಿವೇಚನೆ ನಮ್ಮ ರಾಜಕಾರಣಿಗಳಲ್ಲಿ ಇರ್ಬೇಕು. ಮೊದಲನೇದಾಗಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾನೆ ಇದೆ. ಈಗ ಭದ್ರತಾ ವೈಫಲ್ಯ ಆಗಿದೆ ಸತ್ಯ, ಎಲ್ಲೋ ಒಂದ್ ಕಡೆ ಭದ್ರತಾ ವೈಫಲ್ಯವನ್ನು ನಾವು ಒಪ್ಕೊಳ್ಳೋಣ. ಭದ್ರತಾ ವೈಫಲ್ಯಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡೋಣ. ಅದು ವಿರೋಧ ವ್ಯಕ್ತಪಡಿಸೋದೇ ಬೇರೆ, ನಾವು ಮಾತನಾಡುವ ಧಾಟಿನೇ ಬೇರೆ. ನಾವು ಮಾತನಾಡುವ ಧಾಟಿ ಯಾವ ರೀತಿ ಇರಬೇಕು ಅಂದ್ರೆ, ದೇಶದ ಸಮಗ್ರತೆ, ದೇಶದ ಗೌರವ, ದೇಶದ ಘನತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಇರಬೇಕು. ರಾಜಕಾರಣಿಗಳು ಮೊದಲ ಹರಿವು ಇರಬೇಕು. ಈಗಾಗಲೇ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಒಪ್ಪಂದ ಆಗಿದೆ. ಇನ್ನ 26 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆಗೆ ಪಾಕಿಸ್ತಾನಕ್ಕೂ ಒಂದ್ ರೀತಿಯಲ್ಲಿ ನಡುಕ ಹುಟ್ಟಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಬಲೂಚಿಗಳು ಸಹ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಮಾಡಿದ್ರು ಮಾರಾಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬಲೂಚಿಗಳು ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ 7 ಜನ ಸತ್ತಿದ್ದಾರೆ. ಅವರು ಸಾಮಾನ್ಯ ನಾಗರಿಕರೇ ಪಾಪ ಸಾಯ್ತಾ ಇರೋರು. ಯಾವ ದೇಶದಲ್ಲಿಯೂ ಸಹ ಇಂತಹ ಅನಾಗರಿಕ ಕೃತ್ಯಗಳು ನಡಿಬಾರ್ದು. ಎಲ್ಲೂ ಸಹ ಉಗ್ರಗಾಮಿ ಚಟುವಟಿಕೆಗಳು ಇರಬಾರ್ದು. ಉಗ್ರಗಾಮಿಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಎಲ್ಲಾ ದೇಶಗಳು ಮಾಡಬೇಕು. ಈ ವಿಚಾರದಲ್ಲಿ ರಾಜಕಾರಣಿಗಳೆಲ್ಲರೂ ಸಹ ಒಗ್ಗಟ್ಟುತನ ಪ್ರದರ್ಶನ ಮಾಡತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ವಿವೇಚನೆ ಬಿಟ್ಟು ಮಾತಾಡಬಾರ್ದು, ಬಾಯಿನ ಅರಿಬಿಡಬಾರ್ದು. ಫಸ್ಟ್ ದೇಶ ಮೊದಲು ಅನ್ಬೇಕು, ಆಮೇಲೆ ಅವ್ರ ರಾಜಕೀಯ, ಅವರ ಏನೇ ಇದ್ರು ಸಿದ್ಧಾಂತಗಳು. ಒಟ್ಟಿನಲ್ಲಿ ಸದ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತನಾಡಿದಂತ ವಿಚಾರವನ್ನ ಈಗ ಸಮರ್ಥಿಸಿಕೊಳ್ಳುವಂತ ಬರದಲ್ಲಿ ಮುಖ್ಯಮಂತ್ರಿಗೆ ಮತ್ತೆ ಈ ವಿಚಾರದಲ್ಲಿ ಮುಜುಗರ ಆಗುವಂತೆ ಅವರ ಸೇನೆನೇ ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರ, ಏನು ಭಾರತ ಸರ್ಕಾರ ಈಗಾಗಲೇ ಯುದ್ಧಕ್ಕೆ ಕಾರ್ಯೋನ್ಮುಖ ಆಗಿದೆ. ಆ ನಿಟ್ಟಿನಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅದನ್ನು ಕೂಡ ಮಾಡ್ಕೊಳ್ತಾ ಇದೆ.